ಹಿಂದೆ ನಮ್ಮ ವಾಹನ ಹೋಗ್ತಾ ಇತ್ತು, ಮುಂದೆ ಕಾಂಗ್ರೆಸ್ಸಿನ ಒಂದು ವಾಹನ ಬಹಳ ಉತ್ಸಾಹದಿಂದ ನಮ್ಮ ಹುಡುಗರು ಟೆಂಪೋ ಟ್ರ್ಯಾಕ್ಸ್ ಅಲ್ಲಿ ಸುಮಾರು 18-20 ಜನ ಹುಡುಗರು ಇರ್ಬೋದು, ಎಲ್ಲ ಫುಲ್ ತುಂಬಿಸ್ಕೊಂಡಿದ್ರು. ಅದು ಯಾವ ಮೂಡಲ್ಲಿದ್ರೋ ಡ್ರೈವರು ಹೇಗಿದ್ರೋ ನಂಗೆ ಗೊತ್ತಿಲ್ಲ. ನನ್ನ ಕಣ್ಣ ಮುಂದೆ ಆಕ್ಸಿಡೆಂಟ್ ಆಯಿತು, ರೈಲು ಹೊಡ್ಕೊಂಡೋಯ್ತು. ಆ ಶರೀರ ಪೀಸ್ ಪೀಸ್ ಆಗುವುದನ್ನು ನಾನು ಕಣ್ಣಾರೆ ನೋಡಿದೆ. ಈ ಭಾಗದ ಮುಖಂಡರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂಥ ಸನ್ಮಾನ್ಯ ಜವರೇಗೌಡ್ರೆ, ನಮ್ಮೆಲ್ಲ ಅಧಿಕಾರಿ ಮಿತ್ರರೇ, ಎಲ್ಲ ವೇದಿಕೆಯಲ್ಲಿ ಅಧಿಕಾರಿ ವರ್ಗದವರಿದ್ದಾರೆ, ಈ ಭಾಗದ ನಮ್ಮೆಲ್ಲ ಮುಖಂಡ್ರೆ, NDAಯ ಎಲ್ಲ ಮುಖಂಡ್ರೆ, BJPಯ ಮುಖಂಡರು ಎದುರುಗಡೆ ಕೂತಿದ್ದಾರೆ, JDSನ ಮುಖಂಡರು ಕೂತಿದ್ದಾರೆ, ಪಕ್ಷಾತೀತವಾಗಿ ಬೇರೆ ಬೇರೆ ಮುಖಂಡರು ಮತ್ತು ಕಾರ್ಯಕರ್ತ ಬಂಧುಗಳು ಕೂಡ ಇಲ್ಲಿ ಕೂತಿದ್ದಾರೆ. ಎಲ್ಲ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಅಧಿಕಾರಿ ಮಿತ್ರರೇ, ರಾಮೋಹಳ್ಳಿ ರೈಲ್ವೆ ಕ್ರಾಸಿಂಗ್ ಎಷ್ಟೊಂದು ದಶಕಗಳ ಬೇಡಿಕೆ ಮತ್ತು ಇದು ಆಗಬೇಕು ಅನ್ನುವಂಥ ಅಪೇಕ್ಷೆ. ಬಹಳಷ್ಟು ಊರುಗಳಿಗೆ ಕನೆಕ್ಟ್ ಮಾಡುವಂಥ ರಸ್ತೆ ಅದು ರಾಮೋಹಳ್ಳಿಯ ಈ ರೈಲ್ವೆ ಕ್ರಾಸಿಂಗ್. ಕೇವಲ ಊರುಗಳಿಗೆ ಮಾತ್ರ ಅಲ್ಲ, ದೊಡ್ಡಾಳ ಮರದಂಥ ಟೂರಿಸಂ ಪ್ಲೇಸ್ಗೆ ಕೂಡ ದೇವಸ್ಥಾನಗಳು ನಮ್ಮ ರಾಮೋಹಳ್ಳಿಯಲ್ಲಿ, ರಾಮೋಹಳ್ಳಿ ಅನ್ನುವಂಥ ಹೆಸರೇ ಸೂಕ್ತ ಇದೆ. ಯಾಕಂದರೆ ಪೂರ್ತಿ ದೇವಸ್ಥಾನಗಳು ಬೇರೆ ಬೇರೆ ವರ್ಗದ, ಬೇರೆ ಬೇರೆ ಭಾವನೆಯ, ಬೇರೆ ಬೇರೆ ಜಾಗಗಳಿಂದ ಬಂದು ಮಾಡಿರುವಂಥ ತಿರುಪತಿ ತಿಮ್ಮಪ್ಪನ ಥರ ದೇವಸ್ಥಾನ ಇದೆ. ಬಹಳ ಇತ್ತೀಚಿನ ಈ ಭಾಗದ ಎಲ್ಲೂ ನೋಡದಂಥ ದೊಡ್ಡ ನಾಗನ ದೇವಸ್ಥಾನ ಇದೆ. ಈ ರೀತಿ ವಿಶೇಷವಾಗಿರುವಂಥ ದೇವಸ್ಥಾನಗಳು, ಮಠಗಳು, ಮಂದಿರಗಳು ಮತ್ತು ಟೂರಿಸಂ ಪ್ಲೇಸ್ಗಳು. ಹಾಗೆಯೇ ನಮ್ಮ ಹಳ್ಳಿಯ ಜನ ಇಷ್ಟೊಂದು ವರ್ಷಗಳಿಂದ ಕ್ರಾಸಿಂಗ್ ಮಾಡುವಂಥದ್ದು ಮತ್ತು ಮೈಸೂರು ರೋಡು ಇಷ್ಟು ಬೆಳವಣಿಗೆ ಆದ ಮೇಲೆ ಅಲ್ಲಿ ಕ್ಯೂ ಅಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ, ಆ ಪರಿಸ್ಥಿತಿ ಇತ್ತು. ಗಂಟೆಗಟ್ಟಲೆ ಬ್ಲಾಕೇಜ್ ಆಗ್ತಾ ಇತ್ತು. ಹಿಂದೆ ನಾನು MLA ಆಗಿರುವಂಥ ಸಂದರ್ಭದಿಂದ ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ, ಇಲ್ಲಿ ಈ ಒಂದು ರಾಮೋಹಳ್ಳಿಯ ರೈಲ್ವೆ ಕ್ರಾಸಿಂಗಿಗೆ ಮುಕ್ತಿ ಕೊಡಬೇಕು ಅಂತ ಹೇಳಿ. ಇವತ್ತು ಸೋಮಣ್ಣ ಅವರು ರೈಲ್ವೆ ಸಚಿವರಾಗಿ, ಅಶ್ವಿನಿ ವೈಷ್ಣವ್ ಅವರು ಕ್ಯಾಬಿನೆಟ್ ಮಂತ್ರಿಗಳಾಗಿ ಕಳೆದ 11 ವರ್ಷಗಳಿಂದ ದೇಶದಲ್ಲಿ ನರೇಂದ್ರ ಮೋದಿಯವರು ಒಂದು ಸಂಕಲ್ಪವನ್ನು ಮಾಡಿದ್ರು, ಎಲ್ಲಿ ಕೂಡ ಮ್ಯಾನ್ ಕ್ರಾಸಿಂಗ್ ಇರಬಾರ್ದು, ಈ ರೀತಿಯ ಕ್ರಾಸಿಂಗ್ ಇರುವಂಥದ್ದನ್ನು ನಾವು ತೆಗೆದು ಹಾಕಬೇಕು ಮತ್ತು ROB ಮಾಡಬೇಕು, ರೈಲ್ವೆ ಅಂಡರ್ ಬ್ರಿಡ್ಜ್ ಅಥವಾ ರೈಲ್ವೆ ಓವರ್ ಬ್ರಿಡ್ಜನ್ನು ನಾವು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದರು. ಯಾಕೆಂದರೆ ಈ ರೀತಿಯ ರೈಲ್ವೆ ಕ್ರಾಸಿಂಗಿಂದ ಹಲವಾರು ಆಕ್ಸಿಡೆಂಟ್ಗಳು ಆಗ್ತಾ ಇದ್ವು. ನಾನು ಹಿಂದೆ ನಮ್ಮ ಪಕ್ಷದ ಜವಾಬ್ದಾರಿ ಇದ್ದಾಗ ಕೊಪ್ಪಳದಲ್ಲಿ ಇಲೆಕ್ಷನ್ ಹೋಗಿದ್ದೆ, ಅಲ್ಲಿ ಲೆವೆಲ್ ಕ್ರಾಸಿಂಗ್ ಇತ್ತು. ಹಿಂದೆ ನಮ್ಮ ವಾಹನ ಹೋಗ್ತಾ ಇತ್ತು, ಮುಂದೆ ಕಾಂಗ್ರೆಸ್ಸಿನ ಒಂದು ವಾಹನ ಬಹಳ ಉತ್ಸಾಹದಿಂದ ನಮ್ಮ ಹುಡುಗರು ಟೆಂಪೋ ಟ್ರ್ಯಾಕ್ಸ್ ಅಲ್ಲಿ ಸುಮಾರು 18-20 ಜನ ಹುಡುಗರು ಇರ್ಬೋದು, ಎಲ್ಲ ಫುಲ್ ತುಂಬಿಸ್ಕೊಂಡಿದ್ರು. ಅದು ಯಾವ ಮೂಡಲ್ಲಿದ್ರೋ ಡ್ರೈವರು ಹೇಗಿದ್ರೋ ನಂಗೆ ಗೊತ್ತಿಲ್ಲ. ನನ್ನ ಕಣ್ಣ ಮುಂದೆ ಆಕ್ಸಿಡೆಂಟ್ ಆಯಿತು, ರೈಲು ಹೊಡ್ಕೊಂಡೋಯ್ತು. ಆ ಶರೀರ ಪೀಸ್ ಪೀಸ್ ಆಗುವುದನ್ನು ನಾನು ಕಣ್ಣಾರೆ ನೋಡಿದೆ. ಪೀಸ್ ಪೀಸ್ ಮರಗಳಲ್ಲಿ ನೇತಾಡಿದ್ವು, ಶರೀರನೇ ಸಿಕ್ಕಿಲ್ಲ, ಮಾಂಸದ ಮುದ್ದೆಗಳನ್ನು ತಗೊಂಡೋಗುವಂಥ ಒಂದು ದುಸ್ಥಿತಿ ನನ್ನ ಕಣ್ಮುಂದೆ ನಾನು ನೋಡಿದೆ. ಅವತ್ತಿಂದ ಇವತ್ತಿನ ತನಕ ತುಂಬ ಸರಿ ಅನ್ನಿಸ್ತಾ ಇತ್ತು, ಎಲ್ಲಿ ಈ ರೀತಿಯ ಲೆವೆಲ್ ಕ್ರಾಸಿಂಗ್ ಇದೆ, ಇದನ್ನು ನಾವು ROB ಮಾಡಬೇಕು, ಸರ್ಕಾರದ ಜವಾಬ್ದಾರಿ ಅಂತೇಳಿ ಅವತ್ತಿದ್ದಂಥ ಸರ್ಕಾರಗಳು ಪ್ರಯತ್ನ ಮಾಡಿದ್ವು. ಆದರೆ ಪ್ರಧಾನಮಂತ್ರಿಯವರ ಸಂಕಲ್ಪ ಇತ್ತು, ಎಲ್ಲ ಈ ರೀತಿಯ ಡೇಂಜರಸ್ ಪ್ಲೇಸ್ಗಳನ್ನು, ಜನಕ್ಕೆ ತೊಂದರೆ ಆಗುವಂಥ ಜಾಗಗಳನ್ನು
ನಾವು ROB ಮಾಡಬೇಕು ಅಂತೇಳಿ ಈ ರೀತಿಯ ಒಂದು ಯುದ್ಧೋಪಾದಿಯಲ್ಲಿ ಅಭಿಯಾನೋಪಾದಿಯಲ್ಲಿ ಕೆಲಸ ಇವತ್ತು ದೇಶದಲ್ಲಿ ನಡೀತಾ ಇದೆ. ಅಶ್ವಿನಿ ವೈಷ್ಣವ್ ಮತ್ತು ಸೋಮಣ್ಣ ಅವರು ಇದಕ್ಕೆ ವೇಗ ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಎರಡನೇದು ನಮ್ಮ ಚಲ್ಗಟ್ಟಿದ್ದು ನಾವು 2-3 ಬಾರಿ ಇಲ್ಲಿ ವೀಕ್ಷಣೆ ಮಾಡಿದ್ವಿ. ಯಾಕಂದರೆ ಇಲ್ಲಿ ಮಳೆ ಬಂದಾಗ ನೀರು ಕೂಡ ನಿಲ್ಲುವಂಥ ಕಾರಣಕ್ಕಾಗಿ ಇಲ್ಲಿಯ ಪಂಪಿನ ಕೆಪಾಸಿಟಿಯನ್ನು ಹೆಚ್ಚು ಮಾಡಬೇಕು. ಎಲ್ಲೆಲ್ಲಿ ನಾವು ROB ಮಾಡ್ತೀವಿ ಸಹಜವಾಗಿ ಈ ರೀತಿಯ ಒಂದು ಸಮಸ್ಯೆ ಇರುತ್ತೆ. ಮಳೆ ಬಂದಾಗ ತುಂಬಿಕೊಳ್ಳುವಂಥದ್ದು, ನೀರಿನ ತೊಂದರೆ ಆಗುವಂಥದ್ದು ಇದು ಇರುತ್ತೆ. ಇದಕ್ಕೆ ಪಂಪಿಗೆ ಬಿಟ್ಟರೆ ಬೇರೆ ವ್ಯವಸ್ಥೆ ಆಗಲ್ಲ. ಯಾಕಂದರೆ ಅವ್ರದ್ದೊಂದು ಮ್ಯಾಂಡೇಟ್ರಿ ಇದೆ, ರಸ್ತೆಗೆ ಮತ್ತು ರೈಲು ಓಡಾಡುವಂಥ ಲೈನಿಗೆ ಎಷ್ಟು ಎತ್ತರ ಇರಬೇಕು ಅಂತೇಳಿ ಅಷ್ಟು ಅವರು ಮಾಡಲೇಬೇಕಾಗುತ್ತೆ. ವೈಜ್ಞಾನಿಕವಾಗಿ ಅದನ್ನು ಮಾಡಲೇಬೇಕಾಗುತ್ತೆ. ಇದಕ್ಕೆ ಬೇರೆ ದಾರಿ ಇಲ್ಲ, ಹಿಂಗೇ ಮಾಡಬೇಕದು. ಅದಕ್ಕಾಗಿ ಇವತ್ತು ಹಲವಾರು ಕಡೆಗಳಲ್ಲಿ ಈ ಸಮಸ್ಯೆ ಆಗುತ್ತೆ. ತುಂಬ ಕಡೆಗಳಲ್ಲಿ ಬಾಕ್ಸ್ ಇಡ್ತಾರೆ, ಕೆಲವು ಕಡೆ ಹಾಗೆ ಮಣ್ಣು ತೆಗೆದು ಮಾಡ್ತಾರೆ. ಅದೇ ರಾಮಹಳ್ಳಿದು ಟೆಕ್ನಿಕಲಿ ಈ ರೀತಿಯ ಸಮಸ್ಯೆ ಬರಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಲ್ಲಿ ಸಹಜವಾದಂಥ ಫ್ಲೋ ಇದೆ, ಮೇಲೆ ಎತ್ತರ ಇದೆ, ಕೆಳಗಡೆ ಅದು ಸೀದಾ ಫ್ಲೋ ಆಗುತ್ತೆ ಮೈಸೂರು ರೋಡಿಗೆ. ಈ ಕಾರಣಕ್ಕಾಗಿ ರಾಮಹಳ್ಳಿಯಲ್ಲಿ ಇಂಥ ನೀರು ಬ್ಲಾಕೇಜ್ ಆಗುವಂಥ ಸಮಸ್ಯೆ ಇರಲ್ಲ ಅನ್ನುವಂಥದ್ದನ್ನು ಅಧಿಕಾರಿಗಳು ಕೂಡ ನಮಗೆ ಹೇಳಿದ್ದು. ಈ ಕಾರಣಕ್ಕಾಗಿ ನಾನು ಹೆಚ್ಚೇನು ಮಾತಾಡಿದ್ದೇನೆ, ಬಹಳ ದಿನದಿಂದ ನನಗೆ ಗಂಟ್ಲು ಹೋಗಿದೆ, ಅದಕ್ಕೆ ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಸೋಮಣ್ಣ ಅವರು ಮಾತಾಡುವವರಿದ್ದಾರೆ, ಇರಲ್ಲ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗಲಾದರೂ ನಮ್ಮ ಹಲವಾರು ಸಮಸ್ಯೆಗಳನ್ನು ಈಡೇರಿಸುವಂಥ ದಿಕ್ಕಿನಲ್ಲಿ ದುಬಾಸಿ ಪಾಳ್ಯದಿದೆ, ಬೇರೆ ಬೇರೆದು ಈ ಭಾಗದಲ್ಲಿ ಆಗುವಂಥದ್ದಿದೆ. ಈ ಕಾರಣಕ್ಕಾಗಿ ಇವತ್ತು ಈ ಎಲ್ಲ ಕೆಲಸಗಳನ್ನು ಒಂದೊಂದಾಗಿ ಬಗೆಹರಿಸುವಂಥ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿ, ಇವತ್ತು ಅಶ್ವಿನಿ ವೈಷ್ಣವ್ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಸೋಮಣ್ಣ ಅವರಿಗೆ, ನಮ್ಮೆಲ್ಲ ಅಧಿಕಾರಿ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇದೆ, ಇನ್ನಷ್ಟು ಆಗೋದಿದೆ. ಅದೆಲ್ಲವನ್ನ ಮಾಡೋದಕ್ಕೆ ನಿಮ್ಮ ಸಹಕಾರ ಬೇಕು ಅನ್ನುವಂಥದ್ದನ್ನು ಹೇಳಿ ನಿಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಎಷ್ಟೊಂದು ಬ್ಯುಸಿ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದಂತಹ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ಪ್ರಮುಖ ರೂವಾರಿ, ಜನಸ್ನೇಹಿ ಹಾಗೂ ಅನುಭವಿ ರಾಜಕಾರಣಿ, ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಹರಿಕಾರ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸರ್ ಅವರು, ಕೇಂದ್ರ ಜಲಶಕ್ತಿ ಹಾಗೂ ರಾಜ್ಯ ರೈಲ್ವೆ ಖಾತೆ ಸಚಿವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಭಾರತ್ ಮಾತಾ ಕಿ. ಬಂಧುಗಳೇ, ಮೊದಲನೇ ಬಾರಿಗೆ ಸಹೋದರಿ ಶೋಭಮ್ಮ ಗಂಟ್ಲು ತೊಂದರೆಯಿಂದ ಏನೇನು ಮಾತಾಡಬೇಕಾಗಿತ್ತು ಎಲ್ಲ ಮಾತಾಡೋದು ನಿಲ್ಲಿಸಿ ಆರೋಗ್ಯದ ಕಡೆ ಗಮನ ಹರಿಸಿದ್ದಾರೆ. ನಾನು ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅಮರನಾಥನ್ಗೆ ಹೋಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.